ಪ್ರಿಯ ಸ್ನೇಹಿತರೆ, ನಾವಿಂದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಭಕ್ತಿ ಪ್ರತ್ಯಯಗಳಲ್ಲಿ 7 ವಿಧವನ್ನು ಕಾಣುತ್ತೇವೆ. ಅವುಗಳೆಂದರೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಇವುಗಳನ್ನು ವಿಭಕ್ತಿಗಳು ಎಂದು ಕರೆಯುತ್ತಾರೆ. ಈಗ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವೆಂದು ತಿಳಿದುಕೊಳ್ಳೋಣ. ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವಂತ ತಿಳಿದುಕೊಳ್ಳೋಣ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಕೆ ಮತ್ತೆ ಗೆ, ಹೀಗೆ
ಪಂಚಮಿ ದೆಸೆಯಿಂದ. ದೆಸೆಯಿಂದ. ಷಷ್ಠಿ ಷಷ್ಠಿ ಆ. ಸಪ್ತಮಿ ಅಲ್ಲಿ. ಹಾಗಾದರೆ ವಿಭಕ್ತಿ ಪ್ರತ್ಯಯಗಳ ಕಾರಕಾರ್ಥಗಳನ್ನು ತಿಳಿದುಕೊಳ್ಳೋಣ. ಪ್ರಥಮ ಉ, ಅದರ ಕಾರಕಾರ್ಥ ಕರ್ತೃ ಅರ್ಥ. ದ್ವಿತೀಯ ಅನ್ನು, ಅದರ ಕಾರಕಾರ್ಥ ಕರ್ಮದಾರ್ಥ. ದ್ವಿತೀಯ ಅನ್ನು, ಅದರ ಕಾರಕಾರ್ಥ ಕರ್ಮಾರ್ಥ. ವಿಭಕ್ತಿಯ ಅನ್ನು, ಕಾರಕಾರ್ಥ ಕರ್ಣಾರ್ಥ. ತೃತೀಯ ಇಂದ, ಅದರ ಕಾರಕಾರ್ಥ ಕಾರಣಾರ್ಥ. ಕಾರಣಾರ್ಥ ಕರಣಾರ್ಥ. ಚತುರ್ಥಿ ಹೇಗೆ ಈಕೆ, ಅದರ ಕಾರಾರ್ಥ. ಚತುರ್ಥಿ ಹೇಗೆ ಈಕೆ, ಅದರ ಕಾರಕಾರ್ಥ ಸಂಪ್ರದಾನ. ಸಂಪ್ರದಾನ. ಮತ್ತೆ ಇದನ್ನು ಇನ್ನೊಂದು ಭಾಷೆಯಲ್ಲಿ ಇನ್ನೊಂದು ಥರ ಕರೀತಾರೆ, ಕೊಡುವಿಕೆ. ಪಂಚಮಿ ದೆಸೆಯಿಂದ, ಇದರ ಕಾರಕಾರ್ಥ. ಪಂಚಮಿ ದೆಸೆಯಿಂದ, ಇದರ ಕಾರಕಾರ್ಥ ಅಪದಾನ. ಇದನ್ನು ಅಗಲುವಿಕೆ ಎಂದು ಕರೆಯುತ್ತಾರೆ. ಷಷ್ಠಿ ಆ, ಇದರ ಕಾರಕಾರ್ಥ ಸಂಬಂಧ. ಸಪ್ತಮಿ ಅಲ್ಲಿ, ಇದರ ಕಾರಕಾರ್ಥ ಅಧಿಕಾರಣ. ಪ್ರಿಯ ಸ್ನೇಹಿತರೆ, ನಾವು ಕಾರಕಾರ್ಥಗಳ ಬಗೆಗೆ ಈವರೆಗೆ ತಿಳಿದುಕೊಂಡೆವು. ಹಾಗಾದರೆ ನಾವೀಗ ಈ ವಿಭಕ್ತಿ ಪ್ರತ್ಯಯಗಳಿಗೆ ನಾಮಪದವನ್ನು ಹೇಗೆ ಹಚ್ಚುವುದು ಎಂಬುದನ್ನು ತಿಳಿದುಕೊಳ್ಳೋಣ. ನಾಮಪದ. ಪ್ರಥಮ ವಿಭಕ್ತಿಯ ಪ್ರತ್ಯಯಗಳು ಉ. ಅದನ್ನು ನಾಮಪದದೊಂದಿಗೆ ಬಳಸಿದಾಗ ಮನೆಯು ಆಗುತ್ತದೆ. ಮನೆಯು.
ದ್ವಿತೀಯ ವಿಭಕ್ತಿಗಳು ಪ್ರತ್ಯಯಗಳು ಉ ಅದನ್ನು ಸೇರಿಸಿದಾಗ ಮನೆಯನ್ನು ಆಗುತ್ತೆ. ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಅದನ್ನು ನಾಮಪದದಲ್ಲಿ ಸೇರಿಸಿದಾಗ ಮನೆಯಿಂದ. ಚತುರ್ಥಿ ವಿಭಕ್ತಿ ಪ್ರತ್ಯಯ ಹೇ ಗೆ ಈಕೆ ಅದನ್ನು ನಾಮಪದದಲ್ಲಿ ಸೇರಿಸಿದಾಗ ಮನೆಗೆ ಆಗುತ್ತದೆ. ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ನಾಮಪದದಲ್ಲಿ ಬಳಸಿದಾಗ ಮನೆಯ ದೆಸೆಯಿಂದ. ಷಷ್ಠಿ ವಿಭಕ್ತಿ ಪ್ರತ್ಯಯ ಅದನ್ನು ನಾಮಪದದಲ್ಲಿ ಬಳಸಿದಾಗ ಮನೆಯ ಆಗುತ್ತದೆ. ಸಪ್ತಮಿ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ನಾಮಪದದಲ್ಲಿ ಬಳಸಿದಾಗ ಮನೆಯಲ್ಲಿ ಆಗುತ್ತದೆ. ಇದಿಷ್ಟು ವಿಭಕ್ತಿ ಪ್ರತ್ಯಯದ ತೂಗುಪಾಠ. ಧನ್ಯವಾದಗಳು. ನನ್ನ ಸ್ನೇಹಿತೆ ಲಕ್ಷ್ಮಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನ್ನ ಸ್ನೇಹಿತರ ಮೂಲಕವೂ ಧನ್ಯವಾದಗಳು. ಹಾಗಾದರೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯೋಣ. ಮಿಡಿ, ಪಣ್ಣಾಗದೆ, ಮೂರನೇದು ಎಳಗಲು, ಎತ್ತಾಗದೆ,
ಮಿಡಿ ಅಂದರೆ ಕಾಯಿ, ಅಣ್ಣ ಆದರೆ ಎಡಗರು, ಎತ್ತಾದರೆ ಎತ್ತಾಗದೆ, ಎತ್ತಾಗದೆ, ಎರಡನೇ ಪ್ರಶ್ನೆ. ಮೃಗ ವಿರೋಧ, ಮೃಗೋಧ, ರಾವಣ ಯಾಕೆ ರಾವತ ಆಲದ ಇಷ್ಟು ಆಲದ ಮರ, ಡಬಲ್ ಇಷ್ಟು ಇದು ರಾಜ, ಚಂದ್ರ. ಇದು ರಾಜ ಎಂದರೆ ಚಂದ್ರ. ಮೂರನೇದು ಭಕ್ತಿ ಉಳ್ಳ, ಭಕ್ತಿ ಇಷ್ಟು ಆಗಮ ಸಂಖ್ಯೆ, ಆಗಮ ತಪ್ಪರಿ ಡಬಲ್ ಇಷ್ಟು ಕಳೆಗುಂದು, ಇಷ್ಟು ಆದೇಶ ಸಂಧಿ, ಆದೇಶ ಸಂಧಿ. ಭಕ್ತಿ ಉಳ್ಳ, ಆಗಮ ಸಂಧಿ, ಕಳೆಗುಂದು, ಆದೇಶ ಸಂಧಿ.